ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ತಾ ಹೋಗೋಣ. ಸಮರ್ಥಿಸಿಕೊಂಡಿದ್ದಾರಾ ನೋಡೋಣ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಸಿಗಳಿಗೆ ಪುನರ್ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜ, ಎಕ್ಸ್ಪೆಕ್ಟೆಡು. ಸರ್ಕಾರದ ನಿರ್ಧಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥನೆ ಕೊಡ್ತಾ ಇದ್ದಾರೆ. ವಲಸಿಗರು ಯಾರು? ಬಡವರು ನಮ್ಮ ದೇಶದವರೇ ಅಲ್ವಾ? ಬೆಂಗಳೂರಿನಲ್ಲಿ 10 ಲಕ್ಷ ಜನ ಬಡವರು ಸರ್ಕಾರದ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿ ಇರೋರು ಕೂಡ ನಮ್ಮ ದೇಶದವರೇ. ವಲಸಿಗರಿಗೆ ಮನೆ ಕೊಟ್ರೆ ತಪ್ಪೇನು ಅಂತ ಕೇಳ್ತಿದ್ದಾರೆ. ದೇಶದವ್ರಿಗೆಲ್ಲ ಮನೆ ಕೊಡೋದಕ್ಕೆ ನಮ್ಮದು ಧರ್ಮಛತ್ರ ಅಲ್ಲ ಸರ್. 15 ಲಕ್ಷ ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರೆ. ಅಲ್ಲಿ ಆ ಜಾಗ ಏನೋ ಕಟ್ಕೊಂಡಿದ್ರು ಅಂದ್ರೆ ಅದೇ ರೀತಿ ಮುಂದುವರೆದ ಅವ್ರೇನ್ ಬೇರೆ ಯಾರು ಅಲ್ಲ. ಈಗ ರಾಜ್ಯದಲ್ಲಿ 30 ಲಕ್ಷ ಕನ್ನಡಿಗರಿಗೆ ಸ್ವಂತ ಮನೆ ಇಲ್ಲ. ಆದ್ರೆ ಕೇರಳದಿಂದ ವಲಸೆ ಬಂದವರಿಗೆ ಮನೆಗೆ ಕೊಡ್ತಾರೆ. ಬಿಜೆಪಿ ಕೇಳ್ತಾರೆ ಮಾತಿಲ್ಲ. ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಲ್ಲಿ ಜನಸಂಖ್ಯೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಕೇವಲ 10 ಲಕ್ಷ ಇತ್ತು. 83ರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ 15 ಲಕ್ಷ ಇತ್ತು. ಎಷ್ಟು? ಬೆಂಗಳೂರು ಜನಸಂಖ್ಯೆ ನಾನು ಕಾರ್ಪೊರೇಟರ್ ಆದಾಗ 83ರಿಂದ 88ಕ್ಕೆ 15 ಲಕ್ಷ ಇದ್ದಾಗ ಈಗ 1,40,00,000 ಜನ ಇದೆ. 1,40,00,000 ತಮಿಳುನಾಡಿನವ್ರು ಎಷ್ಟಿದ್ದಾರೆ, ಕೇರಳದವ್ರು ಎಷ್ಟಿದ್ದಾರೆ, ಆಂಧ್ರ ಪ್ರದೇಶದವ್ರು ಎಷ್ಟಿದ್ದಾರೆ, ತೆಲಂಗಾಣದವ್ರು ಎಷ್ಟಿದ್ದಾರೆ, ರಾಜಸ್ಥಾನದವ್ರು ಎಷ್ಟಿದ್ದಾರೆ, ಗುಜರಾತ್ನವ್ರು ಎಷ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ನವ್ರು ಎಷ್ಟಿದ್ದಾರೆ, ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಕೂಡ ಬಂದು ಬೆಂಗಳೂರಲ್ಲಿ ನಿಲ್ಸಿದಾರ ಇಲ್ವೋ? ಈಗ ಹತ್ತುಬೆಲೆನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಷ್ಟು ಜನ ನೆಲೆಸಿದ್ದಾರೆ? ಇಲ್ಲಿ ನೆಲೆಸಿದಾರ ಇಲ್ವೋ? ಬಿಜೆಪಿ ಅವರು